ಎನಿವೆ ಮತ್ತೊಂದು ಕಡೆ ಬಹುನಿರೀಕ್ಷಿತ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಇದು ನ್ಯಾಷನಲ್ ಅವಾರ್ಡ್. ಎಲ್ಲ ನಟರನ್ನ ಹಿಂದಿಕ್ಕಿ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಗಳಿಸಿದ್ದಾರೆ. ಇದು ದೇಶದಲ್ಲೇ ಕೊಡುವಂಥ ಪ್ರಶಸ್ತಿ. ಕಾಂತಾರ ಚಿತ್ರಕ್ಕೆ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. KGF 2 ತಂಡ ಸಹ ಡಬಲ್ ಅವಾರ್ಡ್ ಗೆದ್ದು ಸಂಭ್ರಮಿಸಿದೆ. ಅಂದರೆ KGF 2 ಬೆಸ್ಟ್ ಸಿನಿಮಾ ಅನ್ನೋ ರೀತಿಯಲ್ಲಿ ಕೂಡ ಅವಾರ್ಡ್ ಪಡೆದಿದೆ. ಇನ್ನೂ ಒಂದು ಅವಾರ್ಡನ್ನು ಪಡೆದಿದ್ದಾರಂತೆ. ಕರ್ನಾಟಕಕ್ಕೆ ಯಾವೆಲ್ಲ ಅವಾರ್ಡ್, ಕನ್ನಡಕ್ಕೆ ಯಾವುದೆಲ್ಲ ಅವಾರ್ಡ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಯಾವುದೆಲ್ಲ ಬಂದಿದ್ದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಪ್ಪತ್ತನೇ ನ್ಯಾಷನಲ್ ಫಿಲಂ ಅವಾರ್ಡ್ ಘೋಷಣೆ. ಕಾಂತಾರ ಶಿವನಿಗೆ ಒಲಿದ ಅತ್ಯುತ್ತಮ ನಟ ಪ್ರಶಸ್ತಿ. ಈ ಬಾರಿಯ ಅತ್ಯುತ್ತಮ ನಟ ಪ್ರಶಸ್ತಿ ಕನ್ನಡಿಗರ ಪಾಲಾಗಿದೆ. ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್ ಬಳಿಕ ಇದೀಗ ಕಾಂತಾರ ಸಿನಿಮಾದ ಅಭಿನಯಕ್ಕಾಗಿ ಶಿವನಿಗೆ ಈ ಪ್ರಶಸ್ತಿ ಲಭಿಸಿದೆ. ಈ ಬಾರಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಭಾರೀ ಪೈಪೋಟಿ ನಡೆದಿತ್ತು. ಅಂತಿಮವಾಗಿ ಮಲಯಾಳಂ ಮಾಸ್ಟರ್ ಪೀಸ್ ಮುಮ್ಮಟ್ಟಿಯನ್ನ ಹಿಂದಿಕ್ಕಿ ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಗೆದ್ದಿದ್ದಾರೆ. ಇನ್ನು ಅತ್ಯುತ್ತಮ ಮನೋರಂಜನಾ ಚಿತ್ರ ವಿಭಾಗದಲ್ಲೂ ಕಾಂತಾರದ ಮುಕುಟಕ್ಕೆ ಮತ್ತೊಂದು ಗರಿ ನೆಟ್ಟಿದೆ. ತುಂಬಾನೇ ಖುಷಿ ಆಗ್ತಿದೆ. ಆಲ್ರೆಡಿ ನಮಗೆ ತುಂಬ ಹೆಮ್ಮೆ ಇತ್ತು ಈ ಎರಡು ಚಿತ್ರದ ಬಗ್ಗೆ. ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಇವತ್ತು. ಆಲ್ರೆಡಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿಬಿಟ್ಟಿದ್ರು ಕನ್ನಡ ಇಂಡಸ್ಟ್ರಿ ಎರಡು ಮೂವೀಸಿಂದ. ಯಶ್ ಅವರು ನಮಗೆ ತುಂಬ ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡು, ತುಂಬ ವರ್ಷದಿಂದ ಪರಿಚಯ. ಹಾಗೆ ರಿಷಬ್ ಅವರು ಕೂಡ. ಸೊ ಎಸ್ಪೆಷಲಿ ಇದು ನಮಗೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಹಬ್ಬ ಇರೋ ಥರ ಆಗ್ತಿದೆ. ಆ ಥರ ಖುಷಿ ಆಗ್ತಿದೆ. KGF 2ಗೂ ಎರಡೆರಡು ಪ್ರಶಸ್ತಿಯ ಗರಿ. ಕಾಂತಾರದಂತೆ ಕನ್ನಡ ಸಿನಿಮಾ ರಂಗವನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಮತ್ತೊಂದು ಸಿನಿಮಾ ಅಂದ್ರೆ KGF ಗಿಂತ KGF 2 ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ನೀಡಿತ್ತು. KGF 2 ಸಿನಿಮಾಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾದ ಜೊತೆಗೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಯೂ ಲಭಿಸಿದೆ. ಒಟ್ಟಾರೆ ಕನ್ನಡ ಸಿನಿರಂಗಕ್ಕೆ 4 ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದಂತಾಗಿದೆ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಕುರಿತು ರಿಪಬ್ಲಿಕ್ ಕನ್ನಡಕ್ಕೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಸರ್, ಆಲ್ರೆಡಿ ಕಾಂತಾರ ಅನ್ನುವಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು. ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಹೊಡ್ತೀವಿ. ಆ ಜನರು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಒಂದು ಅವಾರ್ಡ್ ಆಗ್ಬೋದು, ಒಂದು ಜೂರಿಗಳನ್ನ ನೋಡಿ ಸೆಲೆಕ್ಟ್ ಮಾಡೋದು. ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಸರ್, ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ಗೂ ಇವಾಗ ಇರೋ ಟಾಕ್ಗೂ ಬೇರೆ ಇತ್ತು. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು. ಈ ಒಂದು ಅವಾರ್ಡ್ಗಳು ಎರಡು ಸಿನಿಮಾಗಳಿಗೆ ಬಂದಿದೆ, ಒಂದು ನಿಮ್ಮ ಕಾಂತಾರ ಮತ್ತೆ KGF 2ಗೆ. ಯಾವ ರೀತಿ ಇದನ್ನ ಹೇಳ್ತಾರೆ ಸರ್? ಖುಷಿ ಆಗುತ್ತೆ. ಅಂದ್ರೆ ನಿಮಗೆ ಎರಡೂ ಒಂದೇ ಪ್ರೊಡಕ್ಷನ್ ಬಂದಿರುವಂಥದ್ದು, ಒಂದೇ ವರ್ಷ ಬಂದಿರುವಂಥ ಸಿನಿಮಾ. ಸೊ ಎರಡೂ ಸಿನಿಮಾಕ್ಕೆ ಸಿಕ್ಕಿದಂಥ ರೆಸ್ಪಾನ್ಸ್, ಅದ್ರ ಜೊತೆಗೆ ಎರಡು ಸಿನಿಮಾವನ್ನು ರೆಕಗ್ನೈಸ್ ಮಾಡಿದ್ದಾರೆ, ಎರಡಕ್ಕೂ ಪ್ರಶಸ್ತಿಗಳು ಬಂದಿದೆ. ಸೊ ಹೀಗೆ ಇನ್ನು ಮುಂದೆ ಬಂದಿದ್ದ ದಿನಗಳು ಒಳ್ಳೆ ಸಿನಿಮಾಗಳಾಗಿ ಅದಕ್ಕೆ ಇದೇ ಥರ ರೆಕಗ್ನಿಷನ್ ಸಿಗೋ ಥರ ಆಗಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮ ಒಂದು ತಂಡ, ಈ ಕಾಂತಾರ ಆಗಿರ್ಬೋದು, ನಿಮ್ಮ ಶೆಟ್ಟರ್ ಒಂದು ಬಳಗ ಅಂತ ಕರೀತಾರೆ ಅಥವಾ ಕರಾವಳಿ ಬಳಗ ಅಂತ ಕರೀತಾರೆ, ಸಿನಿಮಾನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದೀರಾ. ಅದ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ನಿಮ್ಗೆ ಹೆಚ್ಚಿಸುತ್ತೆ? ಸಿನಿಮಾಗಳು ಮಾಡ್ತಾ ಹೋಗ್ತೀವಿ, ಅದು ಮುಂದಿನ ದಿನಗಳೇ ಅಂತ ಹೇಳೋಕ್ಕಾಗಲ್ಲ. ಯಾವ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಗೆ ಅಷ್ಟೇ ಎಫರ್ಟ್ ಹಾಕ್ತೀವಿ, ಪ್ರತಿ ಸಿನಿಮಾ ಸೇಮ್ ಎಫರ್ಟ್ ಹಾಕ್ತೀವಿ. ಸೊ ಅದೇ ಜವಾಬ್ದಾರಿಯನ್ನು ತಗೊಂಡು ಇದೆಲ್ಲವೂ ಇನ್ನೂ ಜಾಸ್ತಿ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇನ್ನೂ ಅದ್ಭುತವಾಗಿ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ದೊಡ್ಡ ಒಂದು ಹುಮ್ಮಸ್ ಬರುತ್ತೆ ಇಡೀ ತಂಡಕ್ಕೆ. ಆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ಎರಡು ಪ್ರಶಸ್ತಿ ಬಂದಿರೋದ್ರಿಂದ ಚಿತ್ರತಂಡ ಏನ್ ಹೇಳ್ತಿದೆ? ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿದ್ದಾರೆ? ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಫೋನ್ ಮಾಡಿದ್ದಾರೆ, ವಿಶ್ ಮಾಡಿದ್ರು, ತುಂಬಾ ಖುಷಿ ಪಟ್ಟರು. ಅವ್ರಿಗೆ ಸೇಮ್ ಟು ಅಂತ ಅನ್ಕೊಂಡು ನಾನು ವಿಶ್ ಮಾಡಿದೆ. ಸೊ ಎರಡೂ ಒಂದೇ ಒಟ್ಟಿಗೆ ಬಂದಂಥ ಸಿನಿಮಾ. ಮೊದಲಿಂದನೂ ತುಂಬ ದೊಡ್ಡ ಸಪೋರ್ಟ್ ಅವರು. ಸೊ ಹಾಗಾಗಿ ಖುಷಿ ಇದೆ, ಆ ಒಂದು ಬಾಂಧವ್ಯ ಇದೆ. ಸೊ ಅವರು ವಿಶ್ ಮಾಡಿದ್ರು ತುಂಬ ಖುಷಿ ಆಯ್ತು. ಈ ಒಂದು ವಿಚಾರ ಕಾಂತಾರ 2ಗೆ ಎಷ್ಟು ಒಂದು ಪ್ರೆಷರ್ ಅನ್ನ ಕೊಡುತ್ತೆ ಅನ್ನತ್ತೆ ಸರ್? ಪ್ರೆಷರ್ ಯಾಕೆ ಕೊಡಬೇಕು ಅಂದ್ರೆ ಜವಾಬ್ದಾರಿಯಾಗಿ ತಗೊಂಡು ಹೋಗ್ತೀವಿ. ಆಲ್ರೆಡಿ ಕೆಲಸ ಪ್ರಾಸೆಸ್ ಅಲ್ಲಿ ಇದೀವಿ ನಾವು. ಸೊ ಪ್ರೆಷರ್ ತಗೊಂಡು ಯಾವ ಕೆಲಸ ಮಾಡೋದಕ್ಕಾಗಲ್ಲ. ಜವಾಬ್ದಾರಿಯಾಗಿ ತಗೊಂಡು ಕೆಲಸ ಮಾಡ್ತೀವಿ. ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಜ ಹೇಳಬೇಕು ಅಂತಂದರೆ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ಗೆ ಸಿಕ್ಕಿರುವಂಥದ್ದು. ಅಂದರೆ KGF 2 ಅದು ಹೊಂಬಾಳೆಯವರೇ ಮಾಡಿದ್ದು. ಆಮೇಲೆ ಕಾಂತಾರ ಅದು ಕೂಡ ಹೊಂಬಾಳೆಯವರೇ ಮಾಡಿದ್ದು. ಕಾಂತಾರ 2 ಕೂಡ ಹೊಂಬಾಳೆಯವರೇ ಮಾಡ್ತಾ ಇರುವಂಥದ್ದು. ಖುಷಿ ವಿಚಾರ. ಮತ್ತೊಂದು ಕಡೆ ಸಿನಿಮಾ
ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಒಂದು ಕಡೆ ಪೂಜೆ ಆಯಿತು, ಜನ ಬರಲಿ ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಜೈಲಳಿದ ಕಾರಣಕ್ಕಾಗಿ ಚಿತ್ರರಂಗ ಒಂದು ರೀತಿಯಲ್ಲಿ ಅನಿಶ್ಚಿತತೆಯಲ್ಲಿರುವಾಗ ಈ ಥರ ಎರಡೆರಡು ಅವಾರ್ಡ್ಗಳು, ಮೂರು ಅವಾರ್ಡ್ಗಳು, ರಾಷ್ಟ್ರೀಯ ಅವಾರ್ಡ್ಗಳು ಬರೋದಿದೆಯಲ್ಲ, ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಈವನ್ ಈ ರಾಷ್ಟ್ರೀಯ ಅವಾರ್ಡ್ ಅದಕ್ಕೆ ಅದರದ್ದೊಂದು ಮಹತ್ವವೇ ಬೇರೆ, ನ್ಯಾಷನಲ್ ಅವಾರ್ಡ್ನ ಮಹತ್ವವೇ ಬೇರೆ. ಇವತ್ತು ರಾತ್ರಿ 9 ಗಂಟೆಯಲ್ಲಿ ಯಾರಿಗೆಲ್ಲ ಅವಾರ್ಡ್ ಸಿಕ್ಕಿತ್ತು, ಭಾಳ ಆಶ್ಚರ್ಯ ಆಗುತ್ತೆ. ಕೆಲವರಿಗೆ ಅವಾರ್ಡೇ ಸಿಕ್ಕಿಲ್ಲ ಇಲ್ಲಿ ತನಕ, ದೊಡ್ಡ ದೊಡ್ಡ ನಟರುಗಳು ಕೂಡ ಸಿಕ್ಕಿಲ್ಲ ನ್ಯಾಷನಲ್ ಅವಾರ್ಡ್. ಬೇರೆಯವರಿಗೆಲ್ಲ ಸಿಕ್ಕಿದೆ, ಭಾಳ ಹೆಮ್ಮೆಯ ವಿಚಾರ ಕರ್ನಾಟಕಕ್ಕೆ ಸಿಕ್ಕಿರೋ. ಅದರ ಬಗ್ಗೆ ವಿಸ್ತೃತವಾಗಿ ನಾನು 9 ಗಂಟೆ ಪ್ರೈಮ್ ಟೈಮಲ್ಲಿ ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೆ 6 ಆಯಿತು. ಮುಂದಿನ ಅರ್ಧ ಗಂಟೆ ಕಾಲ ನನ್ನ ಜೊತೆ ಇರಿ. ಇಡೀ ರಾಜ್ಯ ದೇಶ ವಿದೇಶಗಳಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಹೇಳ್ತೀನಿ. ಭಾಳ ಮುಖ್ಯವಾಗಿ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅಂದರೆ BJPಯ 2ನೇ ಅವಧಿಯಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ 370ಯನ್ನು ರದ್ದುಗೊಳಿಸಿದ ನಂತರ ಚುನಾವಣೆ ಆಗಿರಲಿಲ್ಲ. ಇದೀಗ ಅಲ್ಲಿ ಚುನಾವಣೆ ಆಗತ್ತೆ. ಇವತ್ತು ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜಮ್ಮು ಕಾಶ್ಮೀರದ ಜೊತೆಗೆ 4 ರಾಜ್ಯಗಳ ಚುನಾವಣೆ, ಅದು ಹಿಮಾಚಲ ಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆರ್ಟಿಕಲ್ 370 ರದ್ದು ಬಳಿಕ ಮೊದಲ ಚುನಾವಣೆ ಇದು. ವೆರಿ ಇಂಟ್ರೆಸ್ಟಿಂಗ್, ಏನಾಗುತ್ತೆ ಅಂತ ಭಾಳ ಕುತೂಹಲ ಇದೆ. ಎಲ್ಲ 90 ಕ್ಷೇತ್ರಗಳಿಗೆ 3 ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸೆಪ್ಟೆಂಬರ್ 18, 25, ಅಕ್ಟೋಬರ್ 1ರಂದು ಮತದಾನ, ಅಕ್ಟೋಬರ್ 4ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಬಹಳ ಮುಖ್ಯವಾಗಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 370ನೇ ವಿಧಿ ತೆಗೆದ ನಂತರ ಅಲ್ಲಿ ಹೋರಾಟ ಆಯಿತು, ಶಾಂತಿ ಆಯಿತು, ಮತ್ತೊಂದಾಯಿತು, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಫೈನಲ್ ಆದೇಶ ಬರೋದು ಈ ಚುನಾವಣೆ ಆದಾಗ ಜನ ಯಾರಿಗೆ ಓಟ್ ಹಾಕ್ತಾರೆ ಅಂತೇಳಿ. ಸೊ ಹಾಗಾಗಿ ಭಾಳ ಕುತೂಹಲ ಇದೆ. ಸೆಪ್ಟೆಂಬರ್ 18 ಆರಂಭ ಆಗುತ್ತೆ, ಅಕ್ಟೋಬರ್ 4ನೇ ತಾರೀಕು ಚುನಾವಣಾ ರಿಸಲ್ಟ್ ಘೋಷಣೆ ಆಗುತ್ತೆ. ಇನ್ನು ಅದರ ಜೊತೆಗೆ ಹರಿಯಾಣ ವಿಧಾನಸಭೆಗೆ ಕೂಡ ಚುನಾವಣಾ ಘೋಷಣೆಯಾಗಿದೆ. ಎಲ್ಲ 90 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ, ಅಕ್ಟೋಬರ್ 1ಕ್ಕೆ ಮತದಾನ, ಅಕ್ಟೋಬರ್ 4ಕ್ಕೆ ಫಲಿತಾಂಶ. ಇನ್ನು ಕರ್ನಾಟಕದ 3 ಕ್ಷೇತ್ರ ಇದೆಯಲ್ಲ, ಸಂಡೂರು, ಆಮೇಲೆ ಶಿಗ್ಗಾಂವಿ, ಆಮೇಲೆ ಚನ್ನಪಟ್ಟಣ, 6 ತಿಂಗಳೊಳಗಾಗಿ ಚುನಾವಣೆ ನಡಿಬೇಕಾಗಿತ್ತು. ಇದರ ಒಳಗೆ ಚುನಾವಣೆ ಆಗತ್ತೆ ಅಂತಿತ್ತು. ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ಬಹುಶಃ ಇನ್ನು ಕೆಲವೇ, ಯಾಕಂದರೆ ಯಾವುದೇ ಉಪಚುನಾವಣೆ, HD ಕುಮಾರಸ್ವಾಮಿ ಚನ್ನಪಟ್ಟಣದಿಂದ MLA ಆಗಿದ್ದರು. ಅವರು ಅದರ ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದರು, ಗೆದ್ದರು, ಖಾಲಿ ಆಯಿತು ಚನ್ನಪಟ್ಟಣ. ಅಲ್ಲಿಗ ಚುನಾವಣೆ ನಡೀಬೇಕು. ಒಂದು ರೂಲ್ಸ್ ಇದೆ, 6 ತಿಂಗಳೊಳಗೆ ಚುನಾವಣೆ ನಡೀಬೇಕು. ಆಮೇಲೆ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ MLA ಆಗಿದ್ದರು, ಅವರು ಬಿಟ್ಟು ಹಾವೇರಿಯಿಂದ ಚುನಾವಣೆಗೆ ನಿಂತರು, ಗೆದ್ದರು, ಅದು ಖಾಲಿಯಾಗಿದೆ. ಶಿಗ್ಗಾಂವಿಗೆ ಚುನಾವಣೆ ನಡೀಬೇಕು. ಅದಾದ ನಂತರ ಸಂಡೂರಲ್ಲಿ ತುಕಾರಾಮ್ ಅವರು MLA ಆಗಿದ್ದರು, ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಗೆದ್ದರು. ಆ 3 ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು. ಇವತ್ತು ದಿನಾಂಕ ನಿಗದಿ ಆಗಬಹುದು ಅಂತೂ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಇದೆ. ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ನಡೆಯುತ್ತೆ. ಬಹುಶಃ ಆ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಡಿಸೆಂಬರಲ್ಲಿ ನಡೆಯುತ್ತೆ. ಅದು ಆ ಟೈಮಲ್ಲಿ ಘೋಷಣೆ ಮಾಡ್ತಾರಾ ಅಂತ ಒಂದು ಡೌಟ್ ಇದೆ. 6 ತಿಂಗಳ ಒಳಗೆ ಆಗಬೇಕು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಶ್ಮೀರ ಚುನಾವಣೆ. ಬನ್ನಿ ಇದರ ಬಗ್ಗೆ ಮಾತಾಡಿದ್ದಾರೆ ಚುನಾವಣಾ ಆಯೋಗ, ಕೇಳಿಸ್ಕೊಳ್ಳಿ. 4 elections in this year and 5th election just immediately after this, that is to start with J&K, Haryana, Maharashtra, Jharkhand and Delhi. So depending on the forces, requirement of forces, which is as I said, which is in a higher tone in J&K, हमने दो चुनाव को एक साथ करने का निर्णय लिया. और फिर ऐसा नहीं कर सकते कि जब J&K अनाउंस करें और J&K चल रहा हो तो उसके बीच में दूसरा अनाउंस करें. और साथ ही साथ और भी